KMF ಅಲ್ಲಿ ಎಷ್ಟೋ ಜನ ಇದಾರಲ್ವಾ ಸರ್, ಡೈರೆಕ್ಟರ್ಗಳು ಇದಾರೆ, ಇನ್ನೊಬ್ರು ಮತ್ತೊಬ್ರೆಲ್ಲ ಇದಾರೆ ಸರ್. ಎಷ್ಟು ಜನ ಹಸು ಕಟ್ಟಿದ್ದಾರೆ ಇದು ಕಟ ಸತ್ಯ ಹೇಳ್ತೀನಿ. ಹಸು ಹಾಲು ಕರಿಯಕ್ಕೆ ತಗೊಂಡು ಹೋಗದೆ ಇರತಕ್ಕಂತ ದೊಡ್ಡ ಮಾರ್ಕೆಟ್ ಇವತ್ತು ಕುಯ್ಯಕ್ಕೆ ತಗೊಂಡ್ ಹೋಗ್ತಾ ಇದಾರೆ ಸರ್. 1:10 ಲಾಭ ಮಾಡ್ತಾ ಇದಾರೆ. ನಮ್ ರೈತರನ್ನ ಬೆಳೆಸಿ, ಬಂಗಾರದ ನಾಡು ಸರ್ ನಮ್ದು. ನಾರ್ತ್ ಇಂಡಿಯಾ ತರ ನಾನು ಅತಿ ಹೆಚ್ಚು ಮಳೆ ಇಲ್ಲ, ಅತಿ ಹೆಚ್ಚು ಚಳಿ ಇಲ್ಲ, ಅತಿ ಹೆಚ್ಚು ಬಿಸಿಲಿಲ್ಲ ಸರ್. ಸರ್ ಇವತ್ತು ನಾಲ್ಕು ಹಿಡ್ಕೊಳ್ಳಿ, ಹುಟ್ಟೋ ಮಗುಗೂ ಹಾಲ್ಬೇಕು, ಸಾಯೋ ಮುತ್ಕಿಗೂ ಹಾಲ್ಬೇಕು, ಸತ್ತಾದ್ಮೇಲೆ ಹಾಲು ತುಪ್ಪಕ್ಕೂ ಹಾಲೇ ಸರ್ಬೇಕು. ಅಪ್ಪ ಮುಟ್ಟಾಳ ಈ ವಿಡಿಯೋನೇನ ನೋಡ್ತಾ ಇದ್ರೆ ಹೇಳ್ತಾ ಇದ್ದೀನಿ, 18% ಗೌರ್ಮೆಂಟ್ ಇಂದ, ಸೆಂಟ್ರಲ್ ಗೌರ್ಮೆಂಟ್ ಇಂದ ನಿಮ್ಗೆ ತೀರ್ಮಾನ ಆಗಿದೆ. ಯಾರೋ ಕೂತಿದ್ದಾರೆ ಕೊಡ್ತಾ ಇದಾರೆ, ಅದು ಪುಕ್ಸಟ್ಟೆ ಕೊಡಲ್ಲ, ಜಾಗ ಅಡ ಇಡ್ಸ್ಕೊಂಡು ಕೊಡ್ತಾ ಇರೋದು. ಆಮೇಲೆ ಸಾಕಷ್ಟು ಜನ ಮೋಸ ಹೋಗ್ತಾ ಇದಾರೆ ಸರ್. ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀನಿ ನಿಮ್ಗೆ, ನಾನು ಗೌರ್ಮೆಂಟ್ ಇಂದ ಲೋನ್ ಮಾಡಿಸ್ಕೊಡ್ತೀನಿ. 50 ಲೀಟರ್ ಕರಿಯೋ ಹಸು ಅಂತ ಇದ್ರಲ್ಲ ಸರ್, ನಾನು ಆ ಪಾರ್ಟಿಗೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇದೆ 50 ಲೀಟರ್ ಕರಿಯೋ ಹಸು ಇವತ್ತು ನಾವು ತಗೊಂತೀವಿ ಅಂದ್ರೆ 4 ಲಕ್ಷ 5 ಲಕ್ಷ 6 ಲಕ್ಷ ಇದೆ ಹಸು ಸಿಗಲ್ಲ. 25 ಲೀಟರ್ ಕರಿಯಂತ ಹಸು ಬೇಕು ಅಂದ್ರೆ ಕನಿಷ್ಠ ಪಕ್ಷ 1 ಲಕ್ಷದಿಂದ 1.25 ಲಕ್ಷ ಇಲ್ಲದೆ ಯಾರು ಕೊಡಲ್ಲ ಸರ್. KMF ಬಗ್ಗೆ ನಮ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ ಸರ್. ಅವ್ರು ಇವತ್ತು ಏನ್ ಬೆಳೆದಿದ್ದಾರೆ, ಅವ್ರು ಬೆಳೆಯೋದ್ರ ಜೊತೆಗೆ ನಮ್ಮ ರೈತರು ಬೆಳೀಲಿ ಸರ್. ಈಗ ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ಸರ್. KMF ಅಲ್ಲಿ ಎಷ್ಟೋ ಜನ ಇದಾರಲ್ವಾ ಸರ್, ಡೈರೆಕ್ಟರ್ಗಳು ಇದಾರೆ, ಇನ್ನೊಬ್ರು ಮತ್ತೊಬ್ರೆಲ್ಲ ಇದಾರೆ ಸರ್. ಎಷ್ಟು ಜನ ಹಸು ಕಟ್ಟಿದ್ದಾರೆ, ಎಷ್ಟು ಜನ ಹಾಲು ಕರೆದಿದ್ದಾರೆ, ಎಷ್ಟು ಜನ ಹಸು ಬಗ್ಗೆ ಗೊತ್ತಿದೆ, ಏನ್ ನಾಲೆಜ್ ಇದೆ ಹಸು ಬಗ್ಗೆ? ಇವತ್ತು ನಮ್ಮ ಹಸುಗಳು ನಮ್ಮ ಡೆವಲಪ್ಮೆಂಟ್ ಆಗೋದಕ್ಕೆ ಏನು ಕ್ರಮ ಕೈಗೊಳ್ತಾ ಇದ್ದಾರೆ? ಇವತ್ತು ಯಾವ ರೀತಿ ಪರಿಸ್ಥಿತಿ ಆಗಿದೆ ಅಂದ್ರೆ ಇದು ಕಟ ಸತ್ಯ ಹೇಳ್ತೀನಿ ಸರ್. ಇವತ್ತು ನಮ್ಮ ಸಂತೆಗಳಲ್ಲಿ ಹಸು ಹಾಲು ಕರಿಯಕ್ಕೆ ತಗೊಂಡು ಹೋಗದೆ ಇರತಕ್ಕಂತ ದೊಡ್ಡ ಮಾರ್ಕೆಟ್ ಇವತ್ತು ಕುಯ್ಯಕ್ಕೆ ತಗೊಂಡು ಹೋಗ್ತಾ ಇದಾರೆ ಸರ್. ನೀವು ಬನ್ನಿ ಮಾರ್ಕೆಟ್ಗಳಲ್ಲಿ ನೋಡೋಗಿ, ಭಾನುವಾರದ ಹೋಗಿ ಕ್ಯಾಮ್ರಾ ಹಿಡ್ಕೊಂಡು ನೋಡಿ ಸರ್. ನಮ್ಮ ರೈತರು ಹಾಲು ಕರಿಯಕ್ಕೆ ತಗೊಳಕ್ಕಿಂತ ಜಾಸ್ತಿಯಾಗಿ ಕುಯ್ಯಕ್ಕೆ ತಗೊಂಡು ಹೋಗಕ್ಕೆ ಜಾಸ್ತಿ ಮಾರ್ತಾ ಇದಾರೆ. ಏನಕ್ಕೆ? ಕಾರಣ ಏನು? ಸಾಕಾಗ್ತಾ ಇಲ್ಲ. ಬೂಸದ ಬೆಲೆ ಹಿಂಗಾಗಿದೆ, ಹಸುಗಳ ಬೆಲೆ ಹಿಂಗಾಗಿದೆ. ವಾಟ್ ಈಸ್ ನೆಕ್ಸ್ಟ್? ನಿಮ್ಗೊಂದು ಸತ್ಯ ಹೇಳ್ತೀನಿ. ಇವತ್ತು ಹೈದರಾಬಾದ್, ಕೇರಳ, ಈ ಆಂಧ್ರ ಪ್ರದೇಶ ಎಷ್ಟೋ ಜನ ಈ ಬೊಫೆಲಾ ಫಾರಂ ಮಾಡ್ತಾರೆ, ಅಂದ್ರೆ ಎಮ್ಮೆ ಫಾರಂಗಳು ಮಾಡ್ತಾರೆ. ಯಾರು ಫಲ ಕೊಡ್ಸಲ್ಲ ಸರ್. ಕರು ಹಾಕಿದ್ಯಾ, ಆ ವಿಡಿಯೋಗಳನ್ನ ನಿಮ್ಗೆ ಶೇರ್ ಮಾಡ್ತೇನೆ, ನಿಮ್ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಕರು ಸತ್ತೋಗಿರುತ್ತೆ, ಕರುದು ತಲೆಗೆ ಹುಲ್ನ ತುಂಬಿಟ್ಟು ಮುಂದೆ ಇಟ್ಟಿರ್ತಾರೆ, ಅದನ್ನ ನೆಕ್ಕೊಂಡು ಹಾಲು ಕೊಡುತ್ತೆ. ನಂತರ ಅದಕ್ಕೆ ಸೆಮೆನ್ ಮಾಡಲ್ಲ ಸರ್, ಸೆಮೆನ್ ಮಾಡಲ್ಲ, ಅದಕ್ಕೆ ಕರುನೇ ಹುಟ್ಸಲ್ಲ, ಸೀದಾ ಹೋಗ್ತಾ ಇರುತ್ತೆ ಕೇರಳಗೆ ಬೀಫ್ಗೆ. ಯಾರು ತಡೀತಾ ಇದಾರೆ ಸರ್? ಈ ಸತ್ಯ ಯಾರು ತಡಿಯಕ್ ಸಾಧ್ಯ ಇಲ್ಲ ಸರ್. ನಾವು ಇವತ್ತು ನಾವೇನ್ ಹೇಳ್ತಾ ಇದೀವಿ, ನಮ್ಮ ಹಸುಗಳನ್ನ ಉಳಿಸ್ಕೊಳ್ಳೋಣ. ನಮ್ಮ ಹಸುಗಳು ಉಳಿಬೇಕು ಅಂದ್ರೆ ನಮ್ಮ KMF ಆಗಿರ್ಬೋದು, ನಮ್ಮ ನಂದಿನಿ ಆಗಿರ್ಬೋದು, ಒಳ್ಳೆ ಬೆಲೆ ಕೊಡಿ ಸರ್. ಇವತ್ತು ಪ್ಯಾಸ್ಚರೈಸ್ ಮಿಲ್ಕ್ ಅಂತ ಕೊಡ್ತಾ ಇದೀರಲ್ಲ, ಆ ಹಾಲಲ್ಲಿ ಎಷ್ಟು ನೀವು ಲಾಭ ಮಾಡ್ತಾ ಇದ್ದೀರಾ ಸರ್? ನಾವು ಕೊಡೋದು ಹಾಲಿಂದ ಬೆಣ್ಣೆ ಮಾಡ್ತಾ ಇದ್ದೀರಾ, ತುಪ್ಪ ಮಾಡ್ತಾ ಇದ್ದೀರಾ, ಮತ್ತೊಂದೆಲ್ಲ ಮಾಡ್ತಾ ಇದ್ದೀರಾ ಸರ್. ಒಂದು ಮಾಹಿತಿ ಕೊಡ್ತೀನಿ ನಿಮ್ಗೆ. ಒಂದು ಹಾಲಲ್ಲಿ 1883 ವೆರೈಟಿ ಮಾಡ್ಬೋದು. ಹಾಲಲ್ಲಿ ಇಷ್ಟು ವೆರೈಟಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಪನ್ನೀರ್, ಚೀಸ್, ಬೆಣ್ಣೆ, ತುಪ್ಪ, ಮತ್ತೊಂದು ಈ ತರ 1883 ವೆರೈಟಿ ಮಾಡ್ಬೋದು. ನಮ್ಮಲ್ಲಿ ಏನ್ ಗೊತ್ತಿದೆ? ಹಾಲಲ್ಲಿ ಇಷ್ಟೆಲ್ಲ ಇಷ್ಟು ವೆರೈಟಿ ಮಾಡ್ಬೋದು. ಇವರೇ ತಿಳ್ಕೊಳ್ಳಿ ಸರ್, ನಮ್ಮ ಹಾಲನ್ನ ನಾವು ಕೊಡ್ತಾ ಇದೀವಿ, ಹಾಲಿಂದ ಎಷ್ಟು ಪದಾರ್ಥ ಮಾಡ್ತಾ ಇಲ್ಲ. 1:10 ಲಾಭ ಮಾಡ್ತಾ ಇದಾರೆ. ನಮ್ಮ ರೈತರನ್ನ ಬೆಳೆಸಿ ಸರ್, ಒಳ್ಳೆ ಬೆಲೆ ಕೊಡಿ ಸರ್. ಒಬ್ಬ ಇವತ್ತು ಪ್ರತಿಯೊಂದು ಮನೆಯಲ್ಲಿ ತಂದೆ ತಾಯಿ, ಹಸು ಕಟ್ಟು ಅನ್ನೋ ತಂದೆ ತಾಯಿ ಯಾರಿದ್ದಾರೆ? ಯಾರು ಇಲ್ಲ ಸರ್. ಬೆಂಗಳೂರಿಗೆ ಹೋಗು, ಏನೋ ದುಡಿ, ಏನೋ ಮಾಡ್ಕೊಂಡಿರೋ. ನಮಗದ್ ಬೇಕಾಗಿಲ್ಲ. ನೀವು ಊರಾಗಿರ್ಬಾರ್ದು, ಆ ಮಟ್ಟಕ್ಕಾಗೋ ಇದೆ. ಯಾವ ತಂದೆ ತಾಯಿಗೂ ತನ್ನ ಮಗ ಹೈನುಗಾರಿಕೆ ಮಾಡ್ಬೇಕು ಅನ್ನೋ ಯಾರಿಗೂ ಇಚ್ಛೆನೇ ಇಲ್ಲ. ಇದೇ ನೀವು ಬೇರೆ ಕಂಟ್ರಿ ಬೇಡ ಸರ್, ಬೇರೆ ನಮ್ಮ ಸ್ಟೇಟ್ ನಾರ್ತ್ ಇಂಡಿಯಾಗ ಹೋಗಿ ನೀವು, ಆ ಸ್ಟೇಟ್ಗಳಲ್ಲಿ ರಾಯಲ್ ಆಗಿ 5-5 ಕೋಟಿ ಕಾರಲ್ಲಿ ಓಡಾಡ್ತಾ ಇರ್ತಾನೆ. ವಾಟ್ ಈಸ್ ಯುವರ್ ಬಿಸ್ನೆಸ್ ಅಂದ್ರೆ ಎಷ್ಟು ಪ್ರೌಡ್ ಆಗಿ ಹೇಳ್ತಾನೆ ಗೊತ್ತಾ? ಐ ಆಮ್ ಎ ಡೈರಿ ಫಾರ್ಮರ್ ಅಂತಾನೆ. ಮನೆ ಇರ್ತದೆ, ಮನೆ ಪಕ್ಕದಲ್ಲಿ 200-300 ಹಸು ಕಟ್ಕೊಂಡಿರ್ತಾನೆ. 200-300 ಹಸು ಕಟ್ಕೊಂಡು ಆರಾಮಾಗಿ ಹಾಲು ಹಾಕ್ತಾ ಇರ್ತಾನೆ. 2-3 ಜನ ಕೆಲಸದವ್ರು ಇರ್ತಾರೆ. ಪೂರ್ತಿ ಮೆಕ್ಯಾನಿಸಮ್, ಒಳ್ಳೊಳ್ಳೆ ಮಿಷಿನರೀಸ್ ಯೂಸ್ ಮಾಡಿರ್ತಾರೆ. ಅವ್ರು ಸಕ್ಸಸ್ ಆಗ್ಬೇಕಾದ್ರೆ ನಾವ್ ಯಾಕೆ ಆಗ್ತಾ ಇಲ್ಲ ಸರ್? ಬಂಗಾರದ ನಾಡು ಸರ್ ನಮ್ದು. ನಾರ್ತ್ ಇಂಡಿಯಾ ತರ ನಾನು ಅತಿ ಹೆಚ್ಚು ಮಳೆ ಇಲ್ಲ, ಅತಿ ಹೆಚ್ಚು ಚಳಿ ಇಲ್ಲ, ಅತಿ ಹೆಚ್ಚು ಬಿಸಿಲಿಲ್ಲ ಸರ್. ಕರ್ನಾಟಕದಲ್ಲಿ ಏನ್ ಸಾಧ್ಯ ಇಲ್ಲ ಸರ್. ಒಬ್ಬ ಮನುಷ್ಯನಿಗೆ ಛಲ ಅನ್ನೋದು ಮುಖ್ಯ ಸರ್. ಛಲ ಇಲ್ಲದೆ ಇದ್ರೆ ಅವ್ನ್ ಏನಕ್ಕೂ ಪ್ರಯೋಜನ ಇಲ್ಲ ಸರ್. ನಾವು ಯಾವುದೇ ವಿಷಯದಲ್ಲೂ ಕೂಡ ಛಲ ಅನ್ನೋದು ತುಂಬಾ ಮುಖ್ಯ ಸರ್. ಇವತ್ತು ಒಬ್ಬ ರೈತ ಮಾಲೂರಲ್ಲಿ ಆಪಲ್ಲೇ ಬೆಳೆದ್ಬಿಟ್ಟ ಸರ್. ಮನುಷ್ಯನ್ಗೆ ಅಸಾಧ್ಯನ ಸರ್ ಅದು? ಯಾರು ಮಾಡಿಲ್ದಿರೋದ್ ಮಾಡ್ದ. ನಾವೆಲ್ಲ ಹುಟ್ಟಿದೀವಿ, ಒಂದಲ್ಲ ಒಂದಿನ ಸಾಯ್ತೀವಿ ಸರ್. ಸಾಯೋದ್ರೊಳಗಡೆ ಏನಾರು ಒಂದು ಸೃಷ್ಟಿ ಮಾಡೋಬೇಕು. ಹೌದಪ್ಪ, ನಮ್ಮ ಅಪ್ಪ ಹಿಂಗಿದ್ದ, ಅವನೇನೋ ಸಾಧನೆ ಮಾಡ್ದ ಅನ್ನೋದಿರ್ಬೇಕು. ಅಥವಾ ನಮ್ಮ ಮನ್ಸಿಗೆ ನಾವು ಸಾಧನೆ ಮಾಡಿದ್ವಿ ಅಂತ ಅನ್ಕೊಬೇಕು. ಹೈನುಗಾರಿಕೆ ಲಾಸ್ ಇಲ್ಲ ಸರ್. ಕರೆಕ್ಟ್ ದಾರಿನಲ್ಲಿ ಮಾಡಿ ಸರ್, ಕರೆಕ್ಟ್ ವೇನಲ್ಲಿ ಮಾಡಿದೆ. ಅದಕ್ಕೆ ಬಾಯಿ ಕೊಟ್ಟಿದ್ದ ದೇವ್ರು, ತಿನ್ನಕ್ಕಷ್ಟೇ, ಮಾತಾಡಕ್ಕಲ್ಲ. ಹೊಟ್ಟೆ ಹಶ್ವಾದಾಗ ಏನೋ ಅನ್ಕೊಡ್ತಾರೆ. ಇವಾಗ ನಮಗೂ ಹೊಟ್ಟೆ ಹಶ್ವಾಗುತ್ತೆ. ಅನ್ನ ಸಿಗದಿರ ನಾವೇನ್ ಮಾಡ್ತೀವಿ? ಬನ್ನೋ ಬಿಸ್ಕೆಟ್ ತಿನ್ನಲ್ವಾ? ಅದಕ್ಕೆ ದಾರಿ ಇಲ್ಲ, ಬೇರೆ ಕಟಾಕ್ಬಿಟ್ಟಿರ್ತೀವಿ ನಾವು. ಏನೋ ಅನ್ಕೊಡ್ತೀವಿ, ತಿಂದಾಗ್ತದೆ. ಅದಕ್ಕೆ ಬೆಲೆ ಇಲ್ಲ ಅಂದ್ರೆ ಏನ್ ಬಂತು ಸರ್? ಸರ್ ಇವತ್ತು ನಾಲ್ಕು ಹಿಡ್ಕೊಳ್ಳಿ, ಹುಟ್ಟೋ ಮಗುಗೂ ಹಾಲ್ಬೇಕು, ಸಾಯೋ ಮುತ್ಕಿಗೂ ಹಾಲ್ಬೇಕು, ಸತ್ತಾದ್ಮೇಲೆ ಹಾಲು ತುಪ್ಪಕ್ಕೂ ಹಾಲೇ ಸರ್ಬೇಕು, ದೇವ್ರ ಪೂಜೆಗೂ ಹಾಲ್ಬೇಕಲ್ಲ ಸರ್.
ಯಾವತ್ ಸರ್ ಬೀಳುತ್ತೆ ಹಾಲು ಯಾವತ್ತೂ ಬೀಳಲ್ಲ. ಬೀಳಿಸ್ತಾ ಇರೋದು ನಮ್ಮೋರು. ನಮ್ಮ ಸಂಸ್ಥೆ ಏನ್ಗಳು ಮಾಡ್ತಾ ಇದಾರೆ ಇವೆಲ್ಲ ಮಾಡ್ಕೊಂಡಿದಾರಲ್ಲ, ಈಗ ನಂದಿನಿ KMF ಅಂತವ್ರು ಇಂಥವ್ರು ನಮ್ಮ ಸಂಸ್ಥೆ ಬೀಳಿದ್ದೇವೆ ಹಾಲ್ನ ಕುಗ್ಗಿಸ್ತಾ ಇರೋದು. ಅಟ್ಲೀಸ್ಟ್ ಒಂದು ದರ 40 ರೂಪಾಯಿ ನಿಗದಿ ಮಾಡ್ಬೇಕು 1 ಲೀಟರ್ಗೆ. ಹೌದು ಸರ್, ಅವತ್ ನಮ್ ರೈತರು ಉದ್ದಾರ ಆಗ್ತಾರೆ ಸರ್. ಜನದಿಂದ ಸರ್ಕಾರ ಸರ್, ಸರ್ಕಾರದಿಂದ ಜನ ಅಲ್ಲ ಸರ್. ಈಗ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಮ್ಮಂತವ್ರು ಹಾಲಾಕ್ರೆ ಮುಂದಿನ ದಿನದಲ್ಲಿ ಹಿಂಗೆ ಆಯ್ತು ಅಂದ್ರೆ 2026, 27, 28ರಲ್ಲಿ ಹಾಲಿಗೆ ಎಂತ ಸ್ಕೇರ್ಸಿಟಿ ಬರುತ್ತೆ ಅಂದ್ರೆ ಅಂತ ಸ್ಕೇರ್ಸಿಟಿ ಬರುತ್ತೆ. ಹಾಲೇ ಇಲ್ಲ ಅಂದ್ರೆ ಏನ್ ಸರ್, ಈಗ ನಿಮ್ಗೆ ಕಾಫಿ ಇಷ್ಟ ಇಲ್ಲ ಅನ್ಕೊಳ್ಳಿ, ಟೀ ಇಷ್ಟ ಇಲ್ಲ ಅನ್ಕೊಳ್ಳಿ, ಯಾವ್ದೋ ಒಂದ್ ರೀತಿನಲ್ಲಿ ಹಾಲು ಸೇವಿಸ್ತೀರಲ್ಲ ನೀವು. ಮಿಲ್ಕ್ ಶೇಕರ್ ಬೇಕಲ್ಲ ನಿಮ್ಗೆ. ಪ್ರತಿದಿನ ಕಾಫಿ ಇಲ್ದೆ ಎಷ್ಟು ಜನ ಇರ್ತಾರೆ, ಟೀ ಇಲ್ದೆ ಎಷ್ಟು ಜನ ಇರ್ತಾರೆ ಸರ್. ಒಂದು ತಾಯಿ ಋಣ ಬೇಕಾದ್ರೆ 1 ವರ್ಷ ಹಾಲು ಕುಡಿದಿರ್ತೀವಿ, ತೀರಿಸ್ಬೋದು. ಜೀವನ ಜನ್ಮ ಪರ್ಯಂತ ನಾವು ಹಸುವಿನ ಹಾಲು ಕುಡಿದಿರ್ತೀವಿ, ಆ ಋಣ ನಾವ್ ಹೆಂಗ್ ಸರ್ ತೀರ್ಸೋದು? ಹೌದಾ. KMF ಸಂಸ್ಥೆ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಸರ್. ನಂದು ಇನ್ನೊಂದು ಪ್ರಶ್ನೆ ಇದೆ ಮೇನಾಗೆ ಸರ್. ಈಗ ರೈತರುಗಳು ಹಸು ತಗೋಬೇಕು ಅಂತ ಬ್ಯಾಂಕಲ್ಲಿ ಲೋನ್ ತಗೋಬೇಕು ಅಂತ ರೈತರುಗಳು, ಆ ರೈತರುಗಳಿಗೆ ಬ್ಯಾಂಕಲ್ಲಿ ಲೋನ್ ಸಿಗ್ತಿದೆ ಸರ್? ಸರ್ ಈಗ ಬ್ಯಾಂಕ್ ಅವ್ರು ಹೆಂಗಾಗ್ಬಿಟ್ಟಿದ್ದಾರೆ, ಮ್ಯಾನೇಜರ್ಗಳು ಇದಾರೆ ಸರ್. ತಪ್ಪು ತಿಳ್ಕೊಂಬಿಡಿ, ಎಲ್ಲಾ ಮ್ಯಾನೇಜರ್ ಅಲ್ಲ. ಇದ್ರಲ್ಲಿ ಸಾಕಷ್ಟು ವಿಡಿಯೋ ನೋಡ್ತಾ ಇರ್ತಾರೆ. ಮ್ಯಾನೇಜರ್ಗಳು ಏನ್ ಅನ್ಕೊಂಡ್ಬಿಟ್ಟಿದ್ರೆ ಅವ್ರ ಮನೆಯಿಂದ ತಗೊಂಡ್ಬರ್ಬೋದು ದುಡ್ಡನ್ನ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ರೈತರೇನ್ ಗತ್ಗೆಟ್ ಬಂದಿರಲ್ಲ ಸರ್. ನಮ್ಮ ರೈತರು ಎಷ್ಟೋ ಜನ, ಮೊನ್ನೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಲೈವ್ ಇನ್ಸಿಡೆಂಟ್. ಕಾರವಾರದ ಹತ್ರ ಒಬ್ಬ ನಮ್ಮ ಸಂಸ್ಥೆನ ಮೆಂಬರ್ಶಿಪ್ ತಗೊಂಡಿರೋರು ಒಂದು ಬ್ಯಾಂಕ್ ಹೋಗ್ತಾರೆ, ಫೋನ್ ಕೊಡ್ತಾರೆ. ಸರ್ ನಮ್ಗೆ ಲೋನ್ ಬಗ್ಗೆ ಕೇಳಿದ್ರೆ ಅವ್ರು ಬೈದ್ರು ಸರ್ ಅಂದ್ಬಿಟ್ಟು ಫೋನ್ ಕೊಡ್ತಾರೆ. ಯಾಕಪ್ಪ ಸ್ವಾಮಿ ನೀನ್ ಬೈದೆ ಅಂದ್ರೆ, ನಮ್ಮ ಸಂಸ್ಥೆ ಇರೋದು ಹೈನುಗಾರಿಕೆ ಲೋನ್ ಕೊಡಕ್ ಅಲ್ಲಪ್ಪ ಅಂತಾರೆ. ಅಪ್ಪ ಮುಟ್ಟಾಳ, ಈ ವಿಡಿಯೋ ನೋಡ್ತಾ ಇದ್ರೆ ಹೇಳ್ತಾ ಇದ್ದೀನಿ, 18% ಗೌರ್ಮೆಂಟ್ ಇಂದ, ಸೆಂಟ್ರಲ್ ಗೌರ್ಮೆಂಟ್ ಇಂದ ನಿಮ್ಗೆ ತೀರ್ಮಾನ ಆಗಿದೆ. 18% ನೀನು ಕೃಷಿ ಲೋನ್ ಮಾಡ್ಲೇಬೇಕು ಪ್ರತಿಯೊಂದು ಬ್ಯಾಂಕು ಅಂತಾನು ಮಾಡಿದ್ದಾರೆ. ಅದರಲ್ಲಿ ಮೋಸ ಮಾಡ್ಕೊಂಡು ಗೋಲ್ಡ್ ನ ಮಾಟಿಗೆ ಜಿಕ್ಕೊಂಡು ಅಗ್ರಿ ಲೋನ್ ಅಂತ ಕೊಡ್ತಾ ಇರೋ ನೀವು ಇಡಿಯಟ್ಸ್, ನೀವು ಆ ರೈತನಿಗೆ ಕಳಿಸ್ತೀರಾ ಮನೆಗೆ? ಯಾವ ರೀತಿನಲ್ಲಿ ಕಳಿಸ್ತೀರಾ ಸರ್? ನೀವು ಬ್ಯಾಂಕ್ ಅಂತ ಮಾಡಿರೋದು ಬರೀ ಮಾಟಿಗೆ ಜಿಕ್ಕೊಳ್ಳೋದಿಕ್ಕೆ, ಬರೀ ಕಾರ್ ಲೋನ್ ಕೊಡೋದಿಕ್ಕೆ, ಬರೀ ಬೈಕ್ ಲೋನ್ ಕೊಡೋದಿಕ್ಕೆ, ಇದಕ್ಕಲ್ಲ ಸರ್. ರೈತನ್ ಬೆಳೆಸಿ ನೀವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಂತ ಏನಕ್ಕೆ ಮಾಡಿದೀರಾ? ಮತ್ತೆ ನೀವೇನ್ ಪುಕ್ಸಟ್ಟೆ ಕೊಡ್ತೀರಾ? ಕೊಡಲ್ಲ ತಾನೆ. ಮಾರ್ಟಿಗೇಜ್ ತಾನೇ ಮಾಡ್ಕೊಂತೀರಾ. 1 ಎಕರೆ ನಾನು 2 ಎಕರೆ ಮಾರ್ಟಿಗೇಜ್ ಮಾಡ್ಕೊಂತಾನೆ ಕೊಡ್ತೀರಾ. ಬಂದಾಗ ಒಂದು ಸಾಮಾನ್ಯ ಕರುಣೆ ಇರಬೇಕು. ಹೌದಪ್ಪ ಇವರು ವಯಸ್ಸಾಗಿರುತ್ತೆ, ಇವರು ಒಬ್ಬ ಏನೋ ಒಂದ್ ಮಾಡಕ್ ಸಾಧನೆ ಮಾಡಕ್ ಬಂದಿರ್ತಾರೆ ಅಂತ ನಿಮ್ಮನೆ ಭಿಕ್ಷೆ ಬಿಡಕ್ ಬಂದಿರಲ್ಲ. ಅವರು ಕೂತಿ ಮಾತಾಡಿ ಅವ್ರಿಗೆ ಏನ್ ದಾಖಲಾತಿಗಳು ಬೇಕು ತಗೊಂಡೇ ಕೊಡಿ. ಏನ್ ಪುಕ್ಸಟ್ಟೆ ಕೊಡ್ತಾರ? ಇವ್ರ ಮನೆಯಿಂದ ತಗೊಂಬಂದ್ ಕೊಡ್ತಾರ? ಕೊಡ್ಲಿ ಸರ್, ನಮ್ ರೈತರು ಉದ್ದಾರ ಆಗಲಿ, ಕೊಡಿ ಸರ್. ಈಗ ಬ್ಯಾಂಕ್ ಹೋದ್ರೆ ಸರ್ ರೈತರು ಲೋನ್ ತಗೊಳಕ್ಕೆ ಏನ್ ಹೇಳ್ತಿದ್ರು ಸರ್ ಅಲ್ಲಿ ಅವರು ಬ್ಯಾಂಕ್ನವರು? ಸರ್ ನೋಡಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕಂಪ್ಲೀಟ್ ವಿವರ ತಿಳಿಸಿ. ಯಾಕಂದ್ರೆ ನೀವು ಲೋನ್ಗಳು ಕೊಡಿಸ್ತಾ ಇದ್ದೀರಿ. ಹೌದು, ಏನ್ ಸಮಸ್ಯೆ ಆಗ್ತಿದೆ ಸರ್? ಇಲ್ಲಿ ಸಮಸ್ಯೆ ಏನು ಗೊತ್ತಾ, ಕೆಲವು ಈ ಸ್ಕೀಮ್ಗಳಿದೆ ಸರ್. PMEGP ಅಂತ ಇದೆ, ಮುದ್ರಾ ಅಂತ ಇದೆ, NLM ಅಂತ ಇದೆ. ಈ ತರ ಸಾಕಷ್ಟು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಇದೆ ಸರ್. ಬಟ್ ಇಲ್ಲಿ ಏನಾಗಿದೆ, ಈ ಸ್ಕೀಮ್ಗಳನ್ನ ಎಷ್ಟೋ ಜನಕ್ಕೆ ಬ್ಯಾಂಕ್ ಮ್ಯಾನೇಜರ್ಗೆ ತಿಳುವಳಿಕೆ ಇಲ್ಲ. ಅವ್ರಿಗೆ ಗೊತ್ತಿರೋದು ವೆರಿ ಸಿಂಪಲ್, ಅವ್ರು ಮಾರ್ಟಿಗೇಜ್ ಮಾಡಬೇಕು, ಕಾರ್ ಲೋನ್, ಬೈಕ್ ಲೋನ್, ಇಲ್ಲ ಗೋಲ್ಡ್ ಲೋನ್, ಇದಕ್ಕೆ ಸೀಮಿತ ಆಗ್ಬಿಟ್ಟಿದ್ದಾರೆ. ಅವ್ರು ಸೇಫ್ ಗಾರ್ಡ್ ನೋಡ್ತಾ ಇದ್ದಾರೆ. ಬಟ್ ಇಲ್ಲಿ ಮುಖ್ಯವಾಗಿ PMEGP ಲೋನ್ ಅನ್ನೋದೇ ಸ್ಟಾರ್ಟ್ಅಪ್ ಲೋನ್. ಅಂದ್ರೆ ನೀವ್ ಯಾರೋ ಹೊಸದಾಗಿ, ನಾನು ಅನ್ಎಂಪ್ಲಾಯ್ಡ್, ನನಗೇನು ದುಡಿಮೆಗೆ ದಾರಿ ಇಲ್ಲ ಅಂದ್ರೆ ಇರೋತಕ್ಕಂತ ಲೋನೇ PMEGP ಲೋನು. ಇದಕ್ಕೆ ಏನ್ ಬೇಕು ದಾಖಲಾತಿ ನಾವು ಕೊಡ್ತಾನಪ್ಪ, ಅವ್ನು ಪೂರ್ತಿ ದಾಖಲಾತಿ ಕೊಟ್ಟಾದ್ಮೇಲೆ ನೀವು ಮಾಡಿ. ದಾಖಲಾತಿನೇ ಅವ್ನು ಇನ್ನೂ ಅವ್ನು ಫಸ್ಟ್ ಸ್ಟೆಪ್ ಅಲ್ಲೇ ಹೋಗಿರ್ತಾನೆ, ಅಲ್ಲೇ ಎದ್ ನಿಂತ್ಕೊಂಡು ಕಳಿಸ್ಬಿಟ್ರೆ ಸರ್, ಯಾರ ಅಪ್ಪನ ಮನೆಯಿಂದ ತಗೊಂಬಂದ್ ದುಡ್ಡು ಕೊಡ್ತಾ ಇಲ್ಲ, ಯಾರೋ ಕೂತಿದ್ದಾರೆ ಕೊಡ್ತಾ ಇದಾರೆ. ಅದು ಪುಕ್ಸಟ್ಟೆ ಕೊಡಲ್ಲ, ಜಾಗ ಅಡ ಇಡ್ಸ್ಕೊಂಡು ಕೊಡ್ತಾ ಇರೋದು. ಕೊಡಿ ಸರ್, ನಮ್ ರೈತರು ಕೊಡ್ಲಿ, ತೆಗಿಲಿ. 18% ಇವ್ರೆಲ್ಲಾರು ಎಷ್ಟೆಷ್ಟು ಲ್ಯಾಂಡ್ ಮೇಲೆ ಸಾಲ ಕೊಟ್ಟಿದ್ದಾರೆ ಅಂತ ನೀವೇ ಹೋಗಿ ನಿಮ್ 100 ಬ್ಯಾಂಕ್ ಹೋಗಿ ನೀವು ಮಾರ್ಟಿಗೇಜ್ ಮಾಡ್ತೀರಲ್ಲ ಗೋಲ್ಡ್ ಇಟ್ಟಾಗ ಅಗ್ರಿ ಲೋನ್ ಅಂತ ಇವ್ರು ಕೊಡೋದು. ಅಗ್ರಿ ಲೋನ್ ಅನ್ಬಿಟ್ಟು ಯಾವ್ದೋ ಪಾಣಿ ಜಾಯಿನ್ ಮಾಡ್ತಾರೆ, ಅದ್ರಲ್ಲೂ ಸೇಫು. ಈಗ ನಮ್ ರೈತರಿಗೆ ಹೊಸದಾಗ ಹೈನುಗಾರಿಕೆ ಮಾಡ್ತೀನಿ ಅಂದ್ರೆ ಕೊಡಕ್ ಸಾಧ್ಯ ಇಲ್ಲ. ಈ ರೀತಿ ಆಗೋದು ದಯವಿಟ್ಟು ತಪ್ಪಿಸಿ ನಾವು ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದ್ರೆ, ದಯವಿಟ್ಟು ನಿಮ್ಮ ಬ್ಯಾಂಕ್ ಬಂದಾಗ ಅವ್ರು ನಿಮ್ಮ ತಾತ, ನಿಮ್ಮ ತಂದೆ ಸಮಾನದವರು ಯಾರು ಆಗಿಲ್ಲ, ಒಂದು ಗೌರವ ಕೊಡಿ. ಅವ್ರು ನಿಮ್ಮ ಹತ್ರ ಬಂದ್ಬಿಟ್ಟು ಏನ್ ಭಿಕ್ಷೆ ಬಿಡಕ್ ಬಂದಿಲ್ಲ ಸರ್. ಅವ್ರಿಗೆ ಏನೋ ಒಂದು ಸಹಾಯ ಮಾಡಿ, ಅವ್ರು ಏನ್ ದಾಖಲಾತಿ ಕೇಳಿ ಆ ದಾಖಲಾತಿ ಅವ್ರು ಹೊಂದಿಸ್ತಾದ್ಮೇಲೆ ಲೋನ್ ಕೊಡಿ. ಆಮೇಲೆ ಸಾಕಷ್ಟು ಜನ ಮೋಸ ಹೋಗ್ತಾ ಇದಾರೆ ಸರ್. ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀನಿ ನಿಮ್ಗೆ, ನಾನು ಗೌರ್ಮೆಂಟ್ ಇಂದ ಲೋನ್ ಮಾಡಿಸ್ಕೊಡ್ತೀನಿ, ಇದೆಲ್ಲ ಹೇಳಿ ಸಾಕಷ್ಟು ಜನ ಲಂಚ ತಗೊಂಡು ಮೋಸ ಮಾಡ್ತಾ ಇದಾರೆ. ದಯವಿಟ್ಟು ಇದೆಲ್ಲ ಇಲ್ಲ, ಅವೆಲ್ಲ ಯಾವ್ದು ಇಲ್ಲ. ಕರೆಕ್ಟ್ ಮಾರ್ಗದರ್ಶನದಲ್ಲಿ ಹೋಗ್ಬೇಕು. ನಿಮ್ಗೆ ಸಬ್ಸಿಡಿ ಸಿಗ್ತದೆ. ಕನಿಷ್ಠ ಪಕ್ಷ ಇವತ್ತು ನಮ್ಮ ಸಂಸ್ಥೆನಲ್ಲೇನೆ 20 ಲಕ್ಷ ಲೋನ್ ಆಗುತ್ತೆ, 7 ಲಕ್ಷ ಸಬ್ಸಿಡಿ ಇದೆ PMEGP ನಲ್ಲಿ. ನಾವೆಲ್ಲ ದಾಖಲಾತಿ ಕೊಟ್ರು ಗೌರ್ಮೆಂಟ್ ಇಂದ ಬಂದು ಸ್ಯಾಂಕ್ಷನ್ ಆದ್ರೂ ಫೈನಲ್ ಆಗಿ ಬ್ಯಾಂಕ್ಗೆ ಹೋಗುತ್ತೆ. ಬ್ಯಾಂಕ್ ಮ್ಯಾನೇಜರ್ ಮಾಡ್ಕೊಡೋದು ಅವ್ನ ಕರ್ತವ್ಯ ಇರುತ್ತೆ. ಈಗ ಗದಗಲ್ಲಿ ಒಬ್ರು ಮ್ಯಾನೇಜರ್ ಬಂದ್ಬಿಟ್ಟು ಮೃತ್ಯುಂಜಯ ಅಂತಾನೋ ಏನೋ ಅಪ್ಪನ ಹೆಸರು, ಆ ಅಪ್ಪ ನೀವು ನಂಬ್ತೀನೋ ಅನ್ಬಲ್ಲ, ವಿತಿನ್ 15 ಡೇಸ್ ಅಲ್ಲಿ ಮುಗಿಸ್ಕೊಟ್ಟ. ಅವನಲ್ಲಿ ಆಸಕ್ತಿ ಇತ್ತು, ಮಾಡ್ಕೊಟ್ರು. ನಮ್ಗೆ ಆಸಕ್ತಿ ಇಲ್ಲ, ನಾವು ಮಾಡಲ್ಲ. ಇದು ಆಗಿರೋದು ಪರಿಸ್ಥಿತಿ ಸರ್. ನಿಮ್ಮ ಲೋಕಲ್
ಬ್ಯಾಂಕ್, ನ್ಯಾಷನಲೈಸ್ ಬ್ಯಾಂಕ್ ಹೋಗ್ಬಿಟ್ಟು ನಿಮ್ಮ ದಾಖಲಾತಿಗಳನ್ನ ಕೊಟ್ಟು ಸರ್ ನಂದು ಸಿಬಿಲ್ ಚೆಕ್ ಮಾಡಿ ಅಂತ ಹೇಳಿ. ಸಿಬಿಲ್ ಚೆಕ್ ಮಾಡಿ ಅಂತ ಹೇಳಿದಾಗ ಅವ್ರು ಹೌದು ಸರ್ ಸಿಬಿಲ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ನಂತರ ನೀವು ಅವ್ರಿಗೆ ಏನ್ ಕೇಳಬೇಕು, ಸರ್ PMEGP ಲೋನ್ ಮಾಡ್ಕೊಡ್ತೀರಾ ಅಂತ ಕೇಳಿ. ಅವ್ರೇನಂತಾರೆ ಹೌದು ಸರ್ ಮಾಡ್ಕೊಡ್ತೀವಿ, ಬಟ್ ನಾವು ಮಾಡ್ಕೊಡಕ್ ಬರಲ್ಲ, ಗೌರ್ಮೆಂಟ್ ಇಂದ ಬಂದ್ರೆ ಮಾತ್ರ ನಾವು ಮಾಡ್ಬೋದು ಸರ್ ಅಂತ ಹೇಳ್ತಾರೆ. ಅಷ್ಟು ತಿಳ್ಕೊಂಡಾದ್ಮೇಲೆ ಸರ್ ಆಯ್ತು ಸರ್ ನಾವೆಲ್ಲ ನಿಮ್ಗೆ ಗೌರ್ಮೆಂಟ್ ಇಂದ ದಾಖಲಾತಿ ಕೊಟ್ಟು ನಾವು ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದಾದ್ಮೇಲೆ ನೀವು ನಮ್ಮ ಸಂಸ್ಥೆ ನಂಬರ್ ಏನ್ ಹೆಲ್ಪ್ ಲೈನ್ ನಂಬರ್ ಇರುತ್ತೆ ಫೋನ್ ಮಾಡಿದ್ರೆ ಅವ್ರು ನಿಮ್ಗೆ ಪೂರ್ತಿ ದಾಖಲಾತಿಗಳು ಯಾವ ತರ ಕೊಡಬೇಕು ಏನು ಎತ್ತ ಎಲ್ಲದನ್ನು ನಮ್ಮ ಕಡೆಯಿಂದ ಸಿಗುತ್ತೆ. ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಪ್ಲಸ್ ಗೌರ್ಮೆಂಟ್ ಇಂದಾನೆ ನಿಮ್ಮ ಯಾವ ಬ್ಯಾಂಕ್ ಹೇಳಿದ್ರು ಆ ಬ್ಯಾಂಕ್ಗೆ ನಿಮ್ ಕಡೆಯಿಂದಾನೇ ನಿಮ್ಗೆ ಸ್ಯಾಂಕ್ಷನ್ ಮಾಡಿ ಅಂತ ಬರುತ್ತೆ. ನಂತರ ನಿಮ್ಮ ಈ ಖಾದಿ ಭವನ ಅಂತ ನಿಮ್ ಡಿಸ್ಟಿಕ್ ಅಲ್ಲಿ ಬರ್ತದೆ, ಅಲ್ಲಿ ನಿಮ್ಗೊಂದು ಇಂಟರ್ವ್ಯೂ ಇರ್ತದೆ, ನೀವು ಅಲ್ಲಿ ಹೋಗಿ ಅಟೆಂಡ್ ಮಾಡ್ಬೇಕಾಗತ್ತೆ. ಅಟೆಂಡ್ ಮಾಡ್ಬಿಟ್ಟು ಅಲ್ಲಿ ಸ್ಯಾಂಕ್ಷನ್ ಆದ್ಮೇಲೆ ಮಾತ್ರನೇ ನಿಮ್ಗೆ ಇಮಿಡಿಯೇಟ್ ಆಗಿ ಲೋನ್ ಸಿಗುತ್ತೆ. ಅಂಟಿಲ್ ಅಂಡ್ ಅನ್ಲೆಸ್ ಲೋನ್ ಸಿಗಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಈ ಪ್ರೋಸೆಸ್ ಕರೆಕ್ಟ್ ಮಾಡಿದ್ರೆ 1 ತಿಂಗಳು 15 ದಿನ 20 ದಿನದಲ್ಲಿ ಆಗುತ್ತೆ. ಬಟ್ ನಿಮ್ಮ ದಾಖಲಾತಿಗಳು ಹಂಚಬೇಕು. ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ ಬರೀ ಅಪ್ಲಿಕೇಶನ್ ಇರುತ್ತೆ. 2ನೇ ಸ್ಟೆಪ್ ನೀವು ಪ್ರಾಜೆಕ್ಟ್ ರಿಪೋರ್ಟ್ ಈ ಸರ್ಟಿಫಿಕೇಟ್ಸ್ ಆಳುಗಳೆಲ್ಲ ಆದಾದ್ಮೇಲಿಂದ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಗೆ ಮೇಜರ್ ದಾಖಲಾತಿಗಳು ಬೇಕು. ಯಾವುದು ಗೌರ್ಮೆಂಟ್ ಇಂದ ಲೋನ್ ಸ್ಯಾಂಕ್ಷನ್ ಮಾಡಕ್ಕೆ ಜಾತಿ ಪ್ರಮಾಣ ಪತ್ರ, MSME ಸರ್ಟಿಫಿಕೇಟ್ ಇವೆಲ್ಲ ಬೇಕಾಗುತ್ತೆ. ಇವೆಲ್ಲ ಹೊಂಚದಾದ್ಮೇಲೆ ಮಾತ್ರನೇ ಆಗುತ್ತೆ. 1 ತಿಂಗಳು ಪ್ರೋಸೆಸ್ ಇರುತ್ತೆ. ನಮ್ಮ ಹೆಲ್ಪ್ ಲೈನ್ ನಂಬರ್ಗೆ ಫೋನ್ ಮಾಡಿ ಅದನ್ನ ತಿಳ್ಕೊಬಹುದು ಸರ್. ಓಕೆ ಸರ್, ಇನ್ನೊಂದು ವಿಚಾರ ಮೇನ್ ಆಗಿ ಪಂಜಾಬಿಂದ ಹಸುಗಳು ತರಿಸಿ ಮಾರಾಟ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸಂಪೂರ್ಣವಾಗಿ ಮಾಹಿತಿ ಕೊಡಿ ಸರ್. ಪಾಪ ಬಹಳ ಜನ ನಾನು ಈ ಕಡೆ ನೋಡಿದೀನಿ, ಪಂಜಾಬ್ ರಾಣಿ, ಪಂಜಾಬ್ ರಾಜ ಅಂತೆಲ್ಲ ಮಾಡ್ತಾ ಇದಾರೆ, ಗೊತ್ತಾಯ್ತಾ? ದುಡ್ಡು ಇವತ್ತಿರ್ಬೋದು, ನಾಳೆ ಹೋಗ್ಬೋದು ಸರ್. ನಮ್ಮನ್ನ ನಂಬಿ ಯಾರೋ ಹಸು ತಗೊಳಕ್ ಬಂದ್ರೆ ಅವ್ರಿಗೆ ಹೌದಪ್ಪ ಅವ್ರ ಮನೆ ಬೆಳಗ್ಲಿ ಅಂತ ಹಸು ಕೊಡಬೇಕು. 50 ಲೀಟರ್ ಕರಿಯೋ ಹಸು ಅಂತ ಇದಾರಲ್ಲ ಸರ್, ನಾನು ಆ ಪಾರ್ಟಿಗೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. 50 ಲೀಟರ್ ಕರಿಯೋದಕ್ಕೆ ನಮ್ಮ ಬೆಂಗಳೂರಲ್ಲಿ, ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ನಡೀತದೆ. ಎಷ್ಟು ಕಷ್ಟ ಬೀಳ್ತಾರೆ ನಮ್ಮ ರೈತರು, ನಾವೆಲ್ಲ ಎಷ್ಟು ಕಷ್ಟ ಬಿದ್ದಿದೀವಿ ಅಂತ ನಮ್ಗೆ ಗೊತ್ತಿರ್ತದೆ. ರೈತ ಏನೋ ಆಸೆ ಇಟ್ಕೊಂಡು 1.25 ಲಕ್ಷಕ್ಕೆ 2 ಲಕ್ಷ ರೂಪಾಯಿಗೆ 50 ಲೀಟರ್ ಕರೀತಾ ಇದೆ ಅಂತ ಹಸ ತಗೊಂಡೋಗ್ಬಿಟ್ಟು ಚೊಂಬಿದ್ದಂಗೆ ಇರ್ತದೆ ಕೆಳಗಡೆ. 50 ಲೀಟರ್ ಎಲ್ಲಿಂದ ಸರ್ ಕರೆದು ಬಿಡ್ತದೆ? ABS ಸೆಮೆನ್ ಅನ್ನಕ್ ಬರಲ್ಲ, CMEX ಸೆಮೆನ್ ಅನ್ನಕ್ ಬರಲ್ಲ, ABC ಸೆಮೆನ್ ಅಂತಾರೆ. ಜನ ಹೋಗಿ ನುಗ್ತಾರೆ. ಸರ್ ಕಲಿಯುಗ, ನೀವು ಕೆಟ್ಟದ್ ಮಾಡ್ತೀನಿ ಅಂತ ಹೇಳಿ, ನೀವು ಯಾರಿಗಾರೋ ಅನ್ಯಾಯ ಮಾಡ್ತೀನಿ ಅಂತ ಹೇಳಿ ಎಲ್ಲ ನಂಬ್ತಾರೆ. ನಿಮ್ಗೆ ಸತ್ಯವಾಗಿ ನಡೀತೀನಿ ಅಂತ ಹೇಳಿ ಯಾರು ನಂಬಲ್ಲ ಸರ್, ನಿಮ್ಗೆ ಯಾರು ನಂಬಲ್ಲ ನಿಮ್ಗೆ. ಸೊ ಈ ರೀತಿ ಪರಿಸ್ಥಿತಿ ಆಗೋಗಿದೆ ಇವತ್ತು. ಕೆಟ್ಟವ್ರಿಗೆ ಕಾಲ ಸರ್, ಒಳ್ಳೆಯವ್ರಿಗೆ ಕಾಲ ಇಲ್ಲ. ಹಾಗಾಗಿ ನಾವೇನ್ ಹೇಳ್ತೀವಿ, 50 ಲೀಟರ್ ಕರಿಯಂತ ಹಸು ಖಂಡಿತ ಇದೆ ಸರ್. ಇದೆಯಾ? ಖಂಡಿತ ಇದೆ. 50 ಲೀಟರ್ ಕೂಡ 100% ಇದೆ. ನಿಮ್ಗೇನೆ ಕರ್ಕೊಂಡು ಹೋಗ್ಬಿಟ್ಟು ನಾನು ತೋರಿಸ್ತೀನಿ. ಯಾವ್ದು ಬೇಡ ಸರ್, ನಮ್ಮ ಸ್ಪರ್ಧೆಗಳೆಲ್ಲ ಕರೆದಿದ್ದೀರಿ. ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಡೆಯತಕ್ಕಂಥ ಆಲ್ಕರೆ ಸ್ಪರ್ಧೆಗಳೆಲ್ಲ ಕರೆದು ಬಿಟ್ಟಿದ್ದಾರೆ. 56 ಲೀಟರ್ 55 ಲೀಟರ್ ಎಲ್ಲ ಕರೆದು ಬಿಟ್ಟಿದ್ದಾರೆ ಸರ್. ಅದಕ್ಕೆ ಶ್ರಮ ಯಾವ ತರ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸುಮ್ನೆ ಇವ್ರು ಮಾರಕ್ಕೆ ಅನ್ಬಿಟ್ಟು ರೈತರು ಪಾಪ ಯಾವ್ದೋ ಹಳ್ಳಿಯಿಂದ ತಗೊಂಬಂದ್ ಯಾವ್ದು ಮೇಲಿಂದ ಉದುರಿಸಿದ ದುಡ್ಡಲ್ಲಿ ಹಾಕಲ್ಲ ಸರ್. ಹಸು ಬಗ್ಗೆ ಗೊತ್ತಿರೋನು ಮಾತ್ರ ಗೊತ್ತಿರ್ತದೆ. ಹಸು ನೋಡ್ತಾ ಇದ್ದಂಗೆ ನಾನು ಯಾರಿಗೂ ಬೇಡ ಅನ್ನಂಗಿರ್ತದೆ. ನಮ್ಗೆ ಗೊತ್ತಿರ್ತದೆ ಹಸು 20 ಲೀಟರ್ ಮ್ಯಾಕ್ಸಿಮಮ್ ಕರಿಬಹುದು ಅನ್ಬಿಟ್ಟು. ಹೆಂಗ್ ಹೇಳ್ತಾರೆ ಸರ್ 50 ಲೀಟರ್ ಕರೀತದೆ ಅನ್ಬಿಟ್ಟು? ಪಂಜಾಬಿಂದ ತಗೊಂಬರೋದಂತ ಯಾಕೆ ನಮ್ಮಲ್ಲಿ ಇಲ್ವಾ ಹಸುಗಳು? ಒಳ್ಳೆ ಹಸುಗಳಿದೆ, ತಗೊಳ್ಳಿ. ಆದ್ರೆ 50 ಲೀಟರ್ ಕರಿಯೋ ಹಸು ಇದೆ. 50 ಲೀಟರ್ ಕರಿಯೋ ಹಸು ಇವತ್ತು ನಾವು ತಗೊಂತೀವಿ ಅಂದ್ರೆ 4 ಲಕ್ಷ 5 ಲಕ್ಷ 6 ಲಕ್ಷ ಇದೆ ಹಸು ಸಿಗಲ್ಲ, ಖಂಡಿತ ಸಿಗಲ್ಲ. ಅದು ವಿತ್ ಆಲ್ ಚೆಕ್ ಮಾಡಿ ನಾವು ಹಸು ತಗೊಬೇಕು. ಪಂಜಾಬ್ ಅಲ್ಲೇ ಇರೋದು. ಎಸ್ ಐ ಅಕ್ಸೆಪ್ಟ್ ಇಟ್. ಖಂಡಿತ ಪಂಜಾಬ್ ಅಲ್ಲೇ 50 ಲೀಟರ್ ಕರಿಯಂತ ಹಸುಗಳು ಸಿಗೋದು ಪಂಜಾಬ್ ಅಲ್ಲಿ ಇದೆ ಸರ್. ಓಕೆ, 50 ಲೀಟರ್ ಕೊಡೋದು ಹಸುಗಳು ಪಂಜಾಬ್ ಅಲ್ಲಿ ಇದೆ. 100%. ಕರ್ನಾಟಕದಲ್ಲಿ ಎಲ್ಲಿದೆ ಸರ್? ಸರ್ ಕೆಲವ್ರ ಮನೆಗಳಲ್ಲಿ ಯಾರು ಇದ್ರಲ್ಲೇ ಶೋಕಿ ಅನ್ನೋದಿರ್ತದೆ. ಈಗ ಒಬ್ಬನ್ಗೆ ಕುದುರೆ ಶೋಕಿ, ಒಬ್ಬನ್ಗೆ ಎತ್ತಿನ ಶೋಕಿ, ಒಬ್ಬನ್ಗೆ ಹಸಿನ ಶೋಕಿ, ಕೆಲವ್ರ ಮನೆಗಳಲ್ಲಿ ಇರ್ತದೆ. ಅದೇ ರೀತಿ ನಮ್ಮಲ್ಲಿ ಸ್ವಲ್ಪ ಶೋಕಿಗಳು ಜಾಸ್ತಿ ಇದೆ. ನಮ್ಮಲ್ಲಿ ಯಾರ್ಯಾರು ಒಳ್ಳೊಳ್ಳೆ ಹಸುಗಳು ಕಟ್ಟಬೇಕು ಅಂತ ಹೇಳ್ತಾರೆ, ಆ ಹಸು ಅವ್ರವ್ರ ಮನೆಗಳಲ್ಲಿ 1-2 ಇಟ್ಕೊಂಡಿದ್ದಾರೆ. ಅದು ಕೂಡ ಇಲ್ಲಲ್ಲ ಉತ್ಪತ್ತಿ ಆಗಿರೋದು, ಅದು ರೆಡಿ ಆಗಿರೋದು ಪಂಜಾಬ್ ಅಲ್ಲಿ. ಅದನ್ನ ತಗೊಂಬಂದ್ ನಾವು ರಕ್ಷಣೆ ಮಾಡಿ ಅದಕ್ಕೆ ಈಗ ಸೆಮೆನ್ಗಳು ಹಾಕ್ಸ್ಬೇಕು ಅಂತ ಕಾಯ್ತಾ ಇದೀವಿ. ಅದರಲ್ಲಿ ಕರುಗಳು ಹಾಕ್ಸ್ಬೇಕು ಅಂತ ಇದೀವಿ. ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಮಾಹಿತಿ ಗೊತ್ತಿಲ್ಲ. ಹಾಗಾಗಿ ಈ ನವೆಂಬರ್, ಡಿಸೆಂಬರ್, ಜನವರಿ ಟೈಮ್ ಅಲ್ಲಿ ಈ ಸ್ಪರ್ಧೆಗಳು ನಡೀತದೆ. ಆ ಸ್ಪರ್ಧೆಗಳಿಗೆ ನಿಮ್ನ ಕರಿತೀವಿ. ನೀವು ದಯವಿಟ್ಟು ವಿಡಿಯೋ ಮಾಡಿ ಜನಕ್ಕೆ ತೋರಿಸಿ 50 ಲೀಟರ್ ಕರಿಯೋ ಹಸು ಇದೆಯೋ ಇಲ್ವೋ ಅಂತ ಜನಕ್ಕೆ ಗೊತ್ತಾಗುತ್ತೆ. ಸರ್ 50 ಹಸುಗಳು ಬರ್ಬೋದು ಸರ್ ಹಂಗಾರೆ? ಸರ್ 50 ಲೀಟರ್ ಕರಿಯಂತ ಹಸುಗಳು ಎಲ್ಲವಕ್ಕೂ ಕೆಪಾಸಿಟಿ ಇರುತ್ತೆ. ಬಟ್ ಡಿಪೆಂಡ್ಸ್ ಆನ್ ದ ಕ್ಲೈಮೇಟ್. ನಾವು ಊರಿಂದ ಊರಿಗೆ ಬಂದಿರ್ತೀವಿ, ನಮ್ಮ ವಾತಾವರಣ ಚೇಂಜ್ ಆಗಿರುತ್ತೆ, ಪ್ರತಿಯೊಂದು ಆಗಿರುತ್ತೆ. ಮನೆಯಲ್ಲಿ 55 ಲೀಟರ್ ಇರೋ ಹಸು 50 ಕರಿಬಹುದು. 60 ಲೀಟರ್ ಮನೆಯಲ್ಲಿ ಇರೋ ಹಸು 50 ಲೀಟರ್ ಕರಿಬಹುದು. 45 ಇರೋ ಹಸು 50 ಅಲ್ಲಿ ಬಂದು ಕರಿಬಹುದು. ಇದ್ರಲ್ಲಿ ಯಾವ್ದೇ ತರ ಮ್ಯಾಜಿಕ್ ಮಾಡಲ್ಲ, ಯಾವ್ದು ಮೋಸ ಮಾಡಲ್ಲ. ಹಸುಗ್ ಸಾಮರ್ಥ್ಯ ಇದ್ರೆ ಕರಿಬಹುದು ಸರ್. ಇಲ್ಲಿ ನಾವು 1 ಕೋಟಿ ಕೊಟ್ಟು ಹಸು ತಗೊಂಬಂದು ಒಳ್ಳೆ ಮೇವಾಗ್ತಾ ಇದ್ರೆ ಅದು ಹಾಲು ಕರಿಯಲ್ಲ ಸರ್. ಅದೇ ರೀತಿ ಒಳ್ಳೆ ಹಸು ಇಲ್ಲ ಅನ್ಬಿಟ್ಟು ಒಳ್ಳೆ ಮೇವು ಕೊಟ್ಟರು ಹಾಲಾಗಲ್ಲ ಸರ್. ರೈತರು ಅರ್ಥ ಮಾಡ್ಕೊಬೇಕಾದ್ರೆ ಇಷ್ಟೇ ಸರ್. ನಮ್ಮ ಮನೆಯಲ್ಲಿ 10 ಕಟ್ಟೋ ಜಾಗದಲ್ಲಿ 4 ಮುತ್ತು ಕಟ್ಟಬೇಕು. ಶ್ರಮ ಒಂದೇ, ಮೇವ್ ಒಂದೇ, ಕೇರ್ ಒಂದೇ. ಒಳ್ಳೆ ಹಸು ಕಟ್ಟಿ ನಿಮ್ಮ ಮನೆಯಲ್ಲಿ ವರ್ಷಾನ್ಗಟ್ಲೆ ನಿಮ್ ಮನೆಯಲ್ಲಿ ಇದ್ದು ನಿಮ್ ಮನೆ ಬೆಳಗ್ಗೆ 4-5 ಕರುಗಳನ್ನ ಕೊಟ್ಟಿ ನೀವು ಅದರಿಂದ ಜೀವನ ಸೃಷ್ಟಿ ಮಾಡ್ಬೇಕು ಅಂತ. ಅದ್ರಲ್ಲಿ ಯಾಕೆ ಸರ್ ಚೌಕಾಸಿ? ಒಳ್ಳೆ ಹಸು ತಗೊಳ್ಳಿ.
ಹುಡುಕ್ ತಗೊಳ್ಳಿ. ಒಳ್ಳೆ ಹಸುಗಳು ಬೇಕಂದ್ರೆ ಒಳ್ಳೆಯದು ಕರುಗಳು ಹಾಕ್ಸ್ಬೋದು. ಅದನ್ನ ಬಿಟ್ಬಿಟ್ಟು ಚೌಕಾಸಿ ಮಾಡೋ ಕಡೆ ಮಾಡದೆ ನೀವು ಹಸುಗಳಲ್ಲಿ ಚೌಕಾಸಿ ಮಾಡಿದ್ರೆ ಏನ್ ಬಂದು ಸರ್ ಪ್ರಯೋಜನ? ಓಕೆ ಸರ್, ಒಳ್ಳೆ ಹಸು ತಗೊಳ್ಳಿ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ಒಳ್ಳೆ ಹಸು ತಗೊಳ್ಬೇಕು ಅಂತಂದ್ರೆ ಎಲ್ಲಿ ತಗೊಳ್ಬೇಕು? ಈಗ ಮಾರ್ಕೆಟ್ಗೂ ಸಂತೆಗಳಿಗೆ ಹೋದ್ರೆ ಅಲ್ಲಿ ಮೋಸ ಮಾಡ್ತಾರೆ. ಈ ಮನೆ ರೈತರ ಹತ್ರ ಹೋದ್ರೆ ಅವರೇ ಚೆನ್ನಾಗಿರೋ ಸಾಕು ಯಾರು ಕೊಡಲ್ಲ. ಎಲ್ಲಿ ತಗೋಬೇಕಂದ್ರೆ ಸರ್, ಇವತ್ತು ಒಂದು ದಿನಕ್ಕೆ ಒಂದು 25 ಲೀಟರ್ ಕರಿಯಂತ ಹಸು ಬೇಕು ಅಂದ್ರೆ ಕನಿಷ್ಠ ಪಕ್ಷ 1 ಲಕ್ಷದಿಂದ 1.25 ಲಕ್ಷ ಇಲ್ಲದೆ ಯಾರು ಕೊಡಲ್ಲ ಸರ್. ಒಂದು ಹಸು ಅದಕ್ಕಿಂತ ಕಮ್ಮಿ ಯಾರು 60,000 70,000 80,000 ಕೊಡ್ತಾ ಇದ್ದಾರೆ ಅಂದ್ರೆ 100ರಲ್ಲಿ 98% ಮೋಸನೇ ಆಗಿರುತ್ತೆ, 2% ಎಲ್ಲೋ ಸಿಕ್ಕಿರ್ಬೋದು. ಇಲ್ಲಿ ಸಂತೆಗೆ ಹೋಗಿ ಹಸು ತಗೊಂತ ಇದಾರೆ. ಸಂತೆಗೆ ಹೋಗಿ ಹಸು ತಗೊಳ್ಳೋದು ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಕಮ್ಮಿಗೆ ಸಿಗ್ತಾ ಇದೆ ತಗೊಂಡ್ಬಿಡ್ಬೇಕು, ಕಮ್ಮಿಗೆ ಸಿಗ್ತಾ ಇದೆ ತಗೊಂಡ್ಬಿಡ್ಬೇಕು. ಎಲ್ಲಿ ಕಮ್ಮಿಗೆ ಸಿಗ್ತಾ ಇದೆ? ಮಾರ್ಕೆಟ್ ಅಂದ್ರೆ ಏನು ಸರ್? ನನಗೆ ಬೇಡದಿರತಕ್ಕಂಥ ವಸ್ತುನ ತಗೊಂಬಂದು ಮಾರತಕ್ಕಂಥ ಜಾಗ ಒಂದು ಮಾರ್ಕೆಟ್. ನನ್ನ ಮನೆಯಲ್ಲಿ ಒಳ್ಳೆ ಹಸು ಇದೆ ಅಂದ್ರೆ ನಾನು ಮಾರ್ತೀನಿ, 100 ಜನ ಬಂದು ತಗೊಂತಾರೆ ನನ್ನ ಮನೆಯಲ್ಲಿ. ನಾನು ಯಾಕೆ ಸಂತೆಗೆ ತಗೊಂಬಂದು ಮಾರಲಿ? ಅದ್ರಲ್ಲೂ ಯಾರೋ ಮನೇಲಿ ಕಷ್ಟ ಇರುತ್ತೆ ಮಾರಕ್ಕೆ ಅಂತ, ಎಲ್ಲೂ ದಾರಿ ಇಲ್ಲದೆ ಅಲ್ಲಿಗೆ ಬಂದಿರ್ತಾನೆ ಅಂತ ಹಸು ಸಿಗ್ಬೋದು, ಇಲ್ಲ ಅಂತ ಅಲ್ಲ. ಬಟ್ ನಾವೇನ್ ಹೇಳ್ತೀವಿ, ಜೆನ್ಯೂನ್ ಆಗಿರೋ ಹಸು ಬೇಕು ಅಂದ್ರೆ ಕ್ವಾಲಿಟಿ ದುಡ್ಡು ಕೊಟ್ರೆ ಕ್ವಾಲಿಟಿ ಹಸು ಸಿಗುತ್ತೆ ಸರ್. ಕಮ್ಮಿಗೆಲ್ಲ ಹಸು ಖಂಡಿತ ಸಿಗಲ್ಲ ಸರ್. ಇಲ್ಲಿ ಮೋಸ ಮಾಡೋರ್ಕಿಂತವಾಗಿ ನಾವು ಮೋಸ ಹೋಗ್ತಾ ಇದೀವಿ ಸರ್, ಬಿಕಾಸ್ ಆಫ್ ನಾಲೆಜ್. ಜನಕ್ಕೆ ತಿಳುವಳಿಕೆ ಇಲ್ಲ ಸರ್. ನಂತರ ಎಷ್ಟೋ ಜನ ನೀವು ನಂಬಲ್ಲ, ಕರುಗಳನ್ನ ಸಾಕ್ಬೇಕು ಅಂತ ಇರ್ತಾರೆ. ಈ ಕರುಗಳನ್ನ ಸಾಕೋದು ನನ್ನನ್ನ ಕೇಳಿದ್ರೆ ಸಾಕಿ, ಬಟ್ ಅದ್ರ ಜನರೇಷನ್ ಗೊತ್ತಿರ್ಬೇಕು, ಅದ್ರ ತಾಯಿ ಯಾವ್ದು ತಂದೆ ಯಾವ್ದು ಅಂತ ಕರು ಸಾಕ್ಬೇಕು. ನೀವೇನೋ 30,000 ರೂಪಾಯಿ 20,000 ರೂಪಾಯಿ ಕರು ಸಿಗ್ತಾ ಇದೆ ಅಂತ ತಗೊಂಬತ್ತೀರಾ ಸರ್. ಒಂದು ಕರು ತಗೊಂಬಂದಾದ್ಮೇಲೆ ಅದು ಹೀಟಿಗೆ ಬರೋದು 1.25 ವರ್ಷ 1.5 ವರ್ಷಕ್ಕೆ ಹೀಟಿಗೆ ಬರುತ್ತೆ. ನೀವು ಅದನ್ನ ಇನ್ಸೆಮಿನೇಷನ್ ಮಾಡಿದ್ರೆ 9 ತಿಂಗಳು ಕಾಯ್ಬೇಕು. ಆಲ್ಮೋಸ್ಟ್ 2.5 ವರ್ಷ 3 ವರ್ಷ ಆಗ್ತಾ ಬಂತು. ನೀವು ಇವತ್ತು ಕನ್ಸ್ ಕಟ್ಟಿ ಪ್ರೀತಿಯಿಂದ ಸಾಕಿರೋ ಕರು ಇವತ್ತು ಬೆಳ್ಳಿಗಿದೆ, ಫುಲ್ ಬೆಳ್ಳಿಗೆ ಕರ್ರಿಗೆ ತುಂಬಾ ಚೆನ್ನಾಗಿದೆ, ಮುದ್ದಾಗಿ ಅಂತ ಸಾಕ್ಬಿಟ್ಟಿರ್ತೀರಾ. 2.5 ವರ್ಷ ಅಲ್ಲಿ ಕೊಡಿಸ್ತೀರಾ, ಫಲ ಕೊಟ್ಟಿ ನೀವು ಕರು ಆಗ್ತದೆ. 2.5 ವರ್ಷ 3 ವರ್ಷಕ್ಕೆ ಕರು ಹಾಕ್ದಾದ್ಮೇಲೆ ಬೆಳಗ್ಗೆ 2 ಸಂಜೆ 3 ಲೀಟರ್ ಕರೆದ್ರೆ ಏನ್ ಮಾಡ್ತೀರಾ ಸರ್? ಅವತ್ತಿನ ಕನ್ಸು ನುಚ್ಚು ನೂರಾಗತ್ತೆ. ಕರು ತಗೊಂತೀರಾ, ಅದ್ರ ತಾಯಿ ಯಾವ್ದು, ಅದ್ರ ತಂದೆ ಯಾವ್ದು, ಯಾವ ಸೆಮೆನಿಂದ ಹುಟ್ಟಿದೆ ತಗೊಬೇಕು. ಇವತ್ತೇನೋ ಸರ್ ಕರು ಸಾಕಾಣಿಕೆ ಮಾಡ್ಬೇಕು ಅಂತ ಇದೀವಿ ಅಂತ ಸರ್, ಇವತ್ತಿದ್ದವ್ರು ನಾಳೆ ಇಲ್ಲ. ಇವತ್ತು ಕರು 3 ವರ್ಷದ ಆಸೆ ಇವಾಗ್ಲಿಂದ ಪಡ್ತಾ ಇದೀರ ಅಂದ್ರೆ ಆ ಕರುಗೆ ಆ ತಾಕತ್ ಇದೆಯಾ, ಇದಿಷ್ಟು ಕರಿಯುತ್ತಾ, ಅದು ಮಾಡ್ಬೇಕು. ನಿಮ್ಮ ಮನೆಯಲ್ಲಿ ನೀವು ಕರುಗಳು ಹಾಕ್ಸಿ, ಒಳ್ಳೆ ಹಸು ತಗೊಂಡು ಒಳ್ಳೆ ಇಂಪೋರ್ಟೆಡ್ ಸೆಮೆನ್ ಕೊಟ್ಟು ಕರು ಹಾಕ್ಸಿ. ಅವತ್ತು ತೊಡೆ ತಟ್ಕೊಂಡು 4 ಜನ ಕೇಳಬದ್ಲೆ ಇದ್ರ ಅಮ್ಮ 25 ಲೀಟರ್ ಕರಿತಾ ಇತ್ತು, ಇದಕ್ಕೆ ನಾನು 50 ಲೀಟರ್ ಸೆಮೆನ್ ಕೊಟ್ಟಿನಿ, ಇದ್ರ ಮಗಳು 30 ಲೀಟರ್ ಕರಿತಾ ಇದೆ ಅಂತ ತೊಡೆ ತಟ್ಟು ಹೇಳ್ಬೋದು. ಯಾಕಂದ್ರೆ ನಿಮಗ್ ಗೊತ್ತಿರ್ತದೆ ಯಾವ ಸೆಮೆನ್ ಕೊಟ್ಟಿದೀವಿ, ಇದ್ರ ಅಮ್ಮ ಏನು ಇದ್ರ ಅಪ್ಪ ಏನು ಅಂತ. ಯಾವ್ದೋ ಮುದ್ದಾಗಿದೆ ಅಂದ್ಬಿಟ್ಟು ಕರು ತಗೊಂಡು ಹೋಗ್ಬಿಟ್ಟು 3 ವರ್ಷ ಸಾಕ್ದಾದ್ಮೇಲೆ ನೀವೇನ್ ಮಾಡ್ತೀರಿ? ಅಯ್ಯೋ ಸಾರ 5 ಲೀಟರ್ ಕೊಡೋದನ್ನು ತಿರುಗಿ ಮಾರಾಕೋದು. ಏನ್ ಬಂತು ಪ್ರಯೋಜನ? ಆಚೆ ಕರು ಸಾಕ್ತಿವಿ ಅಂದ್ರೆ 3 ವರ್ಷ ಅದಕ್ಕೆ ಪುಕ್ಸಟೆ ಮೇಯಿಸ್ಬೇಕು ನೀವು. ಪುಕ್ಸಟ್ ಏನಿದೆ ಆದಾಯ ಸೆಗಣಿನಲ್ಲಿ ನೀವು ಮಾರ್ಕೊಬೇಕಷ್ಟೇ. ಅದು ಸೆಗಣಿ ಎಷ್ಟು ಕರಾಕ್ 1 ವರ್ಷ ಇಷ್ಟ ಹಾಕ್ಬೋದಾ ಟೈಮ್ಗೆ, ಅದು ಇಷ್ಟ ಹಾಕ್ಬೋದಾ? ಆಯ್ತು, ಇಷ್ಟೇ ಹಾಕ್ಲಿ ಬಿಡಿ, ಬೇರೆ ಎಲ್ಲಿದೆ ಆದಾಯ? ಇವತ್ತು ಹಾಲ್ ಇದ್ಗಂಡೆ ಆದಾಯ ಇಲ್ಲ ರೈತರಿಗೆ. ಈ ಕರು ಸಾಕೊಂಡು 3 ವರ್ಷ ಸಾಕೊಂಡು ಕೊನೆಗೆ ಅದು ಕೊಡೋದು 2 ಲೀಟರ್ 3 ಲೀಟರ್, ಅಥವಾ ಅವ್ರ ಅದೃಷ್ಟಕ್ಕೆ 20 ಕರೀತೇನೋ, 100 ಕರಿಬಹುದು, ಹೇಳಕ್ಕಾಗಲ್ಲ. ಯಾವ್ದೋ ಜಾತಿ ಇರೋದು ಕರು ಸಿಕ್ಕಿತ್ತೇನೋ ಅವ್ರು ಕರೀತೇನೋ. ನನ್ನನ್ನು ಕೇಳಿದ್ರೆ ಕರು ಸಾಕಾಣಿಕೆ ಇನಿಷಿಯಲ್ ಅಲ್ಲಿ ಮಾಡಕ್ ಹೋಗ್ಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ನೀವು ಹಸು ತಗೊಳ್ಳಿ, ಒಳ್ಳೆ ಹಸು ತಗೊಳ್ಳಿ, ಹಾಲು ಆಗ್ತಾ ಇರುತ್ತೆ, ಅದ್ರಲ್ಲಿ ಒಳ್ಳೆ ಕರು ತಯಾರಿಸಿ ಹೊಟ್ಟೆನಲ್ಲಿ 9 ತಿಂಗಳು ಹುಡ್ತದಲ್ಲ ಕರು ನಿಮ್ಮನೆಯಲ್ಲೇನೆ, ಅದ್ರ ಜೊತೆಗೆ ಹಾಲಾಗುತ್ತಲ್ಲ. ಸದ್ಯಕ್ಕೆ ಇವಾಗ ನಮ್ಮನೆಯಲ್ಲಿ ಹಸುಗಳನ್ನ ನಮ್ಮೇವನ್ನ ನಾವು ಹಂಚ್ಕೊಬೇಕು, ಎಲ್ಲಾ ಮಾಡ್ಬೇಕು, ನಮ್ದು ಜೀವನ ನಡಿಬೇಕು ಅಂದ್ರೆ ಹಾಲ್ ಬೇಕು. ಒಳ್ಳೆ ಹಸು ತಗೊಂಡು ಹಾಲ್ ಹಾಕ್ತಾ ಇರಿ, ಕರೆಕ್ಟ್ ಆಗಿ 2-2.5 ತಿಂಗಳು 3 ತಿಂಗಳು ಕರೆಕ್ಟ್ ಆಗಿ ಸೆಮೆನ್ ಮಾಡಿ, ಒಳ್ಳೆ ಕ್ವಾಲಿಟಿ ಸೆಮೆನ್ ಕೊಡಿ. ಹೆಣ್ಗರುನೇ ಹುಟ್ಟು 9ನೇ ತಿಂಗಳಿಗೆ ಆ ಕರುನ ನೀವು ಸಾಕಾಣಿಕೆ ಮಾಡಿ. 5 ಕರು ತಗೊಂತೀನಿ 10 ಕರು ತಗೊಂತೀನಿ ಅಂದ್ರೆ ಇಟ್ ಇಸ್ ಇಂಪಾಸಿಬಲ್. 3 ವರ್ಷ ಎಲ್ಲಿಂದ ಹೊಂಚ್ತೀರಾ ದುಡ್ಡು? 3 ವರ್ಷ, 3 ದಿನ ಅಲ್ಲ 3 ತಿಂಗಳಲ್ಲ ಸರ್, 3 ವರ್ಷ ಸಾಕ್ಬೇಕು. ಡೈರಿ ಫಾರ್ಮ್ ಅಲ್ಲಿ ಬೇಕಾಗಿರೋದು ಅವತ್ತಿಂದ ನಾನು ಹೇಳ್ಕೊಂಡ್ ಬಂದಿರೋದಿದೆ, ಫೀಡಿಂಗ್ ಬ್ರೀಡಿಂಗ್ ಮ್ಯಾನೇಜ್ಮೆಂಟ್. ಒಳ್ಳೆ ಮೇವು ಕೊಡಿ, ಬ್ರೀಡಿಂಗ್ ಮಾಡಿ, ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡಿ. ನಮ್ಮಲ್ಲಿ ಒಂದು ಸತಿ ನಾವು ಹೈನುಗಾರಿಕೆ ಮಾಡಕ್ಕೆ ಅಂತ ಹೊರಟಾದ್ಮೇಲೆ ನಾವು ಒಂದು 10 ಹಸು ನಾವು ಫಾರಂ ಮಾಡಬೇಕು ಅಂತ ಹೊರಟ್ರೆ 10 ಹಸು ಬಂದು ಒಂದೇ ದಿನಕ್ಕಲ್ಲ, 10 ಹಸು ದುಡ್ಡು ನಿಮ್ಮ ಮನೆಯಲ್ಲಿ ಇದೆ ಅಂದ್ರೆ ಡೈರಿ ಸೈಕಲ್ ಅಂತಾನೆ ಕರೀತಾರೆ. ಅಂದ್ರೆ 3 ಸೈಕಲ್ ಕ್ರಿಯೇಟ್ ಮಾಡಬೇಕು. ಫಸ್ಟ್ ಮಂತ್ 3 ಹಸು, ಅದಾಗ್ 4ನೇ ತಿಂಗಳಾದ್ಮೇಲೆ 3 ಹಸು, ಅದಾಗ್ 4ನೇ ತಿಂಗಳಲ್ಲಿ 3 ಹಸು. ಸೊ ಯಾವ ತರ ಹೋಗುತ್ತೆ ಅಂದ್ರೆ ನೀವು ಗ್ರಾಫ್ ರೂಪದಲ್ಲಿ ತೋರಿಸಿದ್ರೆ 3 ಹಸುಗಳು ಕರು ಆಗ್ತದೆ, ಕರು ಹಾಕಿ ಒಳ್ಳೆ ಹಾಲು ಕೊಡಕ್ ಸ್ಟಾರ್ಟ್ ಆಗುತ್ತೆ. 3 ತಿಂಗಳು 4 ತಿಂಗಳ ತನಕ ಒಳ್ಳೆ ಹಾಲು ಕೊಟ್ಟು ಡ್ರಾಪ್ ಡೌನ್ ಆಗುತ್ತೆ. ಅವಾಗ 4ನೇ ತಿಂಗಳಲ್ಲಿ 3 ಹಸು ತಗೊಬೇಕು. ಆ ರೀತಿ ಮಾಡಬೇಕು. ಅದನ್ನ ಡೈರಿ ಸೈಕಲ್ ಅಂತ ಕರೀತಾರೆ. ನೀವು ಇಲ್ಲಿ ನಮ್ಮ ಸಂಸ್ಥೆಗೆ ಬಂದಾಗ ಅದು ಗೊತ್ತಾಗ್ತದೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ? ಹಸುಗಳು ಮಿಷಿನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಸಾಕಷ್ಟು ಜನ ಕೇಳಿದ್ದಾರೆ, ಸರ್ ಗ್ಯಾರಂಟಿನಾ ಹಾಲು ಗ್ಯಾರಂಟಿನಾ ಅಂತಾರೆ. ಅದು ಮಿಷಿನ್ ಅಲ್ಲ ಸರ್.
ನಾವೊಂದು ಅಂದಾಜಲ್ಲಿ ಇಷ್ಟು ಕರಿಬಹುದು ಅಂತ ಹೇಳ್ಬೋದು. 25 ಲೀಟರ್ ಕರಿಯುತ್ತೆ ಅಂತ ಹೇಳಿ 25 ಕರಿಬಹುದು, 25 ಅಂತ ಹೇಳಿ 22 ಕರಿಬಹುದು, 25 ಅಂತ ಹೇಳಿ 28 ಕರಿಬಹುದು. ಇಲ್ಲಿ ಏನಾಗುತ್ತೆ ಅಂದ್ರೆ ನಾವೊಂದು ಅಂದಾಜಲ್ಲಿ ಇಷ್ಟು ಕರಿಬಹುದು ಅಂತ ಮಾತ್ರ ಹೇಳಕ್ ಸಾಧ್ಯ, ಇಷ್ಟು ಕರ್ದೇ ಕರಿಯುತ್ತೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಸರ್. ಇಲ್ಲ, ಹೌದು. ಈ ರೀತಿ ಪ್ರಾಬ್ಲಮ್ಗಳಿದೆ. ನಂತರ ಏನು, ನಮ್ಮ ಹಸುಗಳಿಗೆ ಮೇಜರ್ ಆಗಿ ಫೀಡ್ ಏನು ತಗೋ, ರವೆ ಬುಸ್ ಹಾಕು, ಚಕ್ಕೆ ಬುಸ್ ಹಾಕು, ಇಂಡಿ ಹಾಕು, ಒಟ್ಟಾಕು, ಗೌರ್ಮೆಂಟ್ ಫೀಡ್ ಹಾಕು, ಎಲ್ಲ ಒಂದೇ ಪ್ರಮಾಣದಲ್ಲಿ ಹಾಕ್ತಾ ಇರ್ತಾರೆ. 5 ಲೀಟರ್ ಕರಿ ಹಸುಗೂ ಅದೇ ತುಂಬ್ತಾ ಇರ್ತಾರೆ, 50 ಲೀಟರ್ ಕರಿ ಹಸುಗೂ ಅದೇ ತುಂಬ್ತಾ ಇರ್ತಾರೆ, ಏನೂ ಕೊಡದೇ ಎಲ್ಲರಿಗೂ ಅದೇ ತುಂಬ್ತಾ ಇರ್ತಾರೆ. ಸೊ ಅದಕ್ಕೆ ನಾವೇನ್ ಮಾಡಿದೀವಿ, ಬ್ಯಾಲೆನ್ಸ್ ಡಯಟ್ ಚಾರ್ಟ್ ಅಂತಾನೆ ನಾವು ಕ್ರಿಯೇಟ್ ಮಾಡಿದೀವಿ. ಆ ಡಯಟ್ ಚಾರ್ಟ್ ನ ನಾವು ಅವ್ರಿಗೆ ತೋರಿಸ್ಬಿಟ್ರೆ ಇಟ್ ಈಸ್ ವೆರಿ ಸಿಂಪಲ್. ಕರು ಹಾಕಿ 3 ತಿಂಗಳು 4 ತಿಂಗಳ ತನಕ ಏನ್ ಕೊಡ್ಬೇಕು, ಅದಾದ್ಮೇಲೆ ಒಳಗಡೆ ಕರು ಇರ್ತದೆ, ಕರು ಹಾಕಿ ಡ್ರೈ ಪೀರಿಯಡ್ ತನಕ ಏನ್ ಕೊಡ್ಬೇಕು, ಅದಾದ್ಮೇಲೆ ಡ್ರೈ ನಲ್ಲಿ ಏನ್ ಕೊಡ್ಬೇಕು, ಇಷ್ಟೇ ಚಾರ್ಟ್. ಆ ಚಾರ್ಟ್ ನಮ್ಮಲ್ಲಿ ನಿಮ್ಗೆ ಸಿಗ್ತದೆ. ಆ ಚಾರ್ಟ್ ನ ನೀವು ತಗೊಂಡ್ರೆ 100% ವೆರಿ ಸುಲಭನಾಗಿ ನೀವು ಕೆಲಸ ಮಾಡಬಹುದು. ಇಲ್ಲ ಅಂತ ಅಲ್ಲ ಸರ್.